ಕನಸು ಮಂದಾರ ಅಧ್ಯಾಯ 2. ಪ್ರಮೋದ್ ಮಧ್ಯಾಹ್ನ ಊಟಕ್ಕೆ ಬಂದಾಗ 2 ಗಂಟೆ ದಾಟಿತ್ತು. ಅವನು ಬಟ್ಟೆ ಬದಲಾಯಿಸಿ ಕೈ ಕಾಲು ಮುಖ ತೊಳೆದು ಬರುವ ವೇಳೆಗೆ ಗಾಯತ್ರಿ ದೇವಿ ತಟ್ಟೆ ಲೋಟ ಇಟ್ಟುಕೊಂಡು ಕಾದಿದ್ದರು. ಅವನು ಕೂರುತ್ತಿದ್ದಂತೆ ಅನ್ನ ಹಾಕಿ ತುಪ್ಪ ಹಾಕಿದರು. ಪದ್ಮಿನಿ ಬರಲಿಲ್ವಾ? ಇಲ್ಲಪ್ಪ, ಬರಲಿಲ್ಲ. ಇವತ್ತೇನು ತಂದು ಕೊಡಲಿಲ್ವಾ? ಗಾಯತ್ರಿ ದೇವಿಗೆ ಮಗನ ಪ್ರಶ್ನೆ ಕೇಳಿ ರೇಗಿತು. ತಾವು ಪಂಚಭಕ್ಷ ಪರಮಾನ್ನ ಮಾಡಿಸಿ ಬಡಿಸಿದರೂ ಇವನಿಗೆ ಪದ್ಮಿನಿಯ ಮನೆಯ ಗೊಡ್ಡು ಸಾರೇ ಇಷ್ಟವೇನು ಎಂದುಕೊಂಡರು. ಸಿಡುಕಿದರೆ ಅವನು ಊಟ ಬಿಟ್ಟು ಹೋಗುತ್ತಾನೆಂದು ಅವರಿಗೆ ಗೊತ್ತಿತ್ತು. ಆದ್ದರಿಂದ ಶಾಂತವಾಗಿ ಹೇಳಿದರು, ನಿಂಗೆ ಅಂತ ಆಲೂಗೆಡ್ಡೆ ಈರುಳ್ಳಿ ಹುಳಿ ಮಾಡಿಸಿ ಹಪ್ಪಳ ಸಂಡಿಗೆ ಕರಿಸಿಟ್ಟಿದ್ದೇನೆ. ಈ ಉಪ್ಪಿನಕಾಯಿ ಇದೆ, ಹೊಟ್ಟೆ ತುಂಬ ಊಟ ಮಾಡು. ಹೊಟ್ಟೆ ಹಸಿದಿತ್ತು. ಪ್ರಮೋದ ಉಂಡು ಮಲಗಿದ. ಪಮ್ಮಿ ಮ್ಯಾಟ್ನಿಗೆ ಹೋಗಿದ್ದಾಳೇನೋ ಎಂದುಕೊಂಡ. ಮಲಗಿದೊಡನೆ ನಿದ್ರೆ ಬಂತು. 5 ಗಂಟೆಗೆ ಎಚ್ಚರವಾಯಿತು. ಅವನು ಮುಖ ತೊಳೆದು ಕಾಫಿ ಹೀರುತ್ತಿದ್ದಾಗ ಗಾಯತ್ರಿ ದೇವಿ ಕೇಳಿದರು, ಇದ್ಯಾಕೋ ಹೀಗಿದ್ದೀಯಾ? ಹೊರಗೋಗಲ್ವಾ? ಯಾಕೋ ತಲೆನೋವು? ಪದ್ಮಿನಿಯನ್ನು ನೋಡದೆ ಹೊರಗೆ ಹೋಗುವುದೇ ಎನಿಸಿತವನಿಗೆ. ಆದ್ದರಿಂದ ನಾಲಿಗೆ ಸುಳ್ಳಾಡಿತು. ಅವನು ಟಿವಿ ಆನ್ ಮಾಡಿದ. ಅರ್ಧ ಗಂಟೆ ಕಳೆಯುವಷ್ಟರಲ್ಲಿ ಬೋರಾಯಿತು. ಅವನು ಬಾಲ್ಕನಿಯಲ್ಲಿ ಬಂದು ನಿಂತಾಗ ಪದ್ಮಿನಿ ಕಾಣಿಸಿದಳು. ಗೆಳತಿಯೊಬ್ಬಳ ಜೊತೆ ಹರಟುತ್ತಾ ಗೇಟಿನ ಬಳಿ ನಿಂತಿದ್ದ ಪದ್ಮಿನಿ ಒಮ್ಮೆಯೂ ಈ ಕಡೆ ತಿರುಗಲಿಲ್ಲ. ರೂಪದ ಮದ ಈ ಹುಡುಗಿಗೆ ಎಂದುಕೊಂಡ ಪ್ರಮೋದ್ ರೆಡಿಯಾಗಿ ಕೆಳಗಿಳಿದು ಬಂದ. ಅವನ ಬೈಕ್ ಸದ್ದು ಕೇಳಿ ಅವಳು ತಲೆ ಎತ್ತಿ ತುಟಿ ಅರಳಿಸಿ ಕೈ ಬೀಸಿದಳು. ಬೈಕ್ ಅವಳ ಮುಂದೆ ನಿಲ್ಲಿಸಿ ಕರೆದ, ಬಾರೆ, 1 ರೌಂಡ್ ಹೋಗಿ ಬರೋಣ. ನಾ ಬರಲ್ಲಪ್ಪ, ನಮ್ಮಮ್ಮ ಬೈತಾರೆ. ನಿಮ್ಮಮ್ಮ ಬೈತಾರಾ? ಅವನು ಅಚ್ಚರಿಯಿಂದ ಕೇಳಿದ. ಹೌದು ಕಣೋ, ಇನ್ಮೇಲೆ ಅವನ ಜೊತೆ ಓಡಾಡಬೇಡ ಅಂತ ಹೇಳಿದ್ದಾರೆ. ಯಾಕಂತೆ? ನಾನೇನು ನಿನ್ನನ್ನು ಹಾರಿಸ್ಕೊಂಡು ಹೋಗ್ಬಿಡ್ತೀನಾ? ನನಗೇನು ಗೊತ್ತು. ಯಾಕೆ ಮಧ್ಯಾಹ್ನ ಏನು ತರಲಿಲ್ಲ? ಇನ್ಮೇಲೆ ಏನು ತರಲ್ಲ. ಇನ್ಮುಂದೆ ನಿಮ್ಮ ಭಟ್ಟ ಮಾಡಿದ್ದೆ ನಳಪಾಕ ಅಂದ್ಕೊಂಡು ತಿನ್ಕೋ. ನಿಮ್ಮಮ್ಮ ಮಾಡುವ ರೀತಿ ನಮ್ಮ ಭಟ್ಟ ಮಾಡಲ್ಲ ಕಣೆ. ಅಷ್ಟರಲ್ಲಿ ಸೀತಮ್ಮ ಹೊರಗೆ ಬಂದರು. ಯಾಕತ್ತೆ, ಇವತ್ತು ಮಧ್ಯಾಹ್ನ ಏನು ಕಳಿಸಲಿಲ್ಲ? ಕಳಿಸುವಂತಹ ಸ್ಪೆಷಲ್ ಏನು ಮಾಡಿರಲಿಲ್ಲಪ್ಪ. ಕೊತ್ತಂಬರಿ ಸೊಪ್ಪಿನ ಚಟ್ನಿ ಯಾಕೆ ಮಾಡಲಿಲ್ಲ? ನಿನ್ನೆ ಮಾವ ಅಷ್ಟೊಂದು ಕೊತ್ತಂಬರಿ ಸೊಪ್ಪು ತಂದ್ರಲ್ಲ. ಸೀತಮ್ಮ ಪೆಚ್ಚಾದರು. ಎಂತಹ ನಿಗರ್ವಿ ಈ ಹುಡುಗ ಎನಿಸಿತು. ಬರ್ತೀನಿ ಅತ್ತೆ, ಈ ಬಡಪಾಯಿಯನ್ನ ಮರೆಯಬೇಡಿ ಎಂದು ಬೈಕ್ ಸ್ಟಾರ್ಟ್ ಮಾಡಿ ನಡೆದ. ನೀನ್ಯಾಕಪ್ಪ ಬಡಪಾಯಿ ಆಗ್ತೀಯಾ? ನಾವು ಬಡಪಾಯಿಗಳು ಎಂದುಕೊಂಡರು ಸೀತಮ್ಮ. ಪದ್ಮಿನಿ ಅವನು ಹೋದೊಡನೆ ಪಕ್ಕದಲ್ಲೇ ಇದ್ದ ಲತಾಳ ಮನೆಗೆ ಹೋಗಿ ಟಿವಿ ನೋಡುತ್ತಾ ಕುಳಿತಳು. ಲತಾಳ ತಾಯಿ ತಂದೆ ಮನೆಯಲ್ಲಿರಲಿಲ್ಲ. ಎಲ್ಲೇ ನಿಮ್ಮಮ್ಮ ಅಪ್ಪ? ಹಮ್ ಆಪ್ಗೆ ಹೈ ಕೌನ್ಗೆ ಹೋಗಿದ್ದಾರೆ. ನೀನು ಯಾಕೆ ಹೋಗಲಿಲ್ಲ? ನಾನು 4 ಸಲ ನೋಡಾಯಿತು, ನೀನು ನೋಡಲಿಲ್ವಾ? ಹ್ಞೂ, ಪ್ರಮೋದ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಆದರೆ ಅವನಿಗೆ ಬಿಡುವೇ ಆಗಿಲ್ಲ. ನಾಳೆನೇ ಕೊನೆಯ ದಿನ ಕಣೆ, ನಾಳೆ ಹೋಗೋಣ. ಯಾಕೆ, ಪ್ರಮೋದ್ ಜೊತೆ ಹೋಗಲ್ವಾ? ಸರಿ, ಅವನಿಗೆ ಕಾಯ್ತಿದ್ರೆ ಆಯಿತು. ಹಾಗಾದರೆ ನಾಳೆ ಮಧ್ಯಾಹ್ನ ಹೋಗೋಣ. ನನಗಂತೂ ಆ ಸಿನಿಮಾ ಎಷ್ಟು ಸಲ ನೋಡಿದ್ರೂ ತೃಪ್ತಿ ಇಲ್ಲ. ನಮ್ಮಮ್ಮನ್ನ ಕೇಳಿ ನಾಳೆ ಬೆಳಗ್ಗೆ ಬರ್ತೀನೋ ಇಲ್ವೋ ಹೇಳ್ತೀನಿ ಎಂದಳು ಪದ್ಮಿನಿ. ಬರದಿದ್ರೆ ನಿನಗೆ ನಷ್ಟ ಎಂದಳು ಲತಾ. ರಾತ್ರಿ ಊಟಕ್ಕೆ ಕುಳಿತಾಗ ಶಾಸ್ತ್ರಿಗಳು ಹೇಳಿದರು, ಅವಧಾನಿಗಳು ಸಿಕ್ಕಿದ್ರು ಕಣೆ. ಫಾರಿನ್ ವರ ಬಂದಿದೆ. ಪದ್ಮಿನಿಗೆ ಹೇಳಿ ಮಾಡಿಸಿದಂತಿದೆ. ಮದುವೆ ಮಾಡ್ತೀರಾ ಅಂತ ಕೇಳಿದರು. ನಾನೀಗಲೇ ಮದುವೆಯಾಗಲ್ಲ ಅಪ್ಪ. ಮನೇಲಿ ಕುತ್ಕೊಂಡು ಮತ್ತೇನು ಮಾಡ್ತೀಯಾ? ಸೀತಮ್ಮ ಸಿಡುಕಿದರು. ನಾನು ಕೆಲಸಕ್ಕೆ ಪ್ರಯತ್ನ ಪಡುತ್ತೇನೆ. ಹೇಗೂ ನನಗೆ ಟೈಪ್ ರೈಟಿಂಗ್ ಶಾರ್ಟ್ ಹ್ಯಾಂಡ್ ಆಗಿದೆಯಲ್ಲ. ನಿನಗೆ ಯಾರು ಕರೆದು ಕೆಲಸ ಕೊಡ್ತಾರೆ? ತೆಪ್ಪಗೆ ನಾವು ನೋಡಿದ ಹುಡುಗನ್ನ ಮದುವೆಯಾಗು. 1-2 ವರ್ಷ ಹಾಯಾಗಿರಲಿ ಬಿಡೆ. ಮಗು ಕೆಲಸಕ್ಕೆ ಹೋಗುವುದಾದರೆ ಹೋಗಲಿ ಬಿಡು ಎಂದರು ಶಾಸ್ತ್ರಿಗಳು. ರಾತ್ರಿ ಪಾತ್ರೆ ತೊಳೆದು ಅಡಿಗೆ ಮನೆ ಸಾರಿಸಿ ಮಲಗುವ ಮೊದಲು ಪದ್ಮಿನಿ ತಾಯಿಗೆ ಹೇಳಿದಳು, ಅಮ್ಮ, ನಾನು ನಾಳೆ ಸಿನಿಮಾಕ್ಕೆ ಹೋಗ್ಲಾ? ಯಾರ ಜೊತೆ? ಲತಾ ಜೊತೆ. ನಾಳೆನೇ ಆ ಸಿನಿಮಾ ಕಡೆಯ ದಿನ. ಸಿನಿಮಾ ನೋಡದಿದ್ರೆ ಏನಾಗುತ್ತೆ? ನೀನೊಂದು ದಿನ ಪುರಾಣ ಕೇಳದಿದ್ರೆ ಏನಾಗುತ್ತೆ? ಅದೇ ಧ್ವನಿಯಲ್ಲಿ ಅವಳು ಕೇಳಿದಾಗ ಸೀತಮ್ಮ ಹುಬ್ಬು ಗಂಟಿಕ್ಕಿ ಹೇಳಿದರು, ಹಾಳಾಗಿ ಹೋಗು, ನನಗೇನಂತೆ. ನಾಳೆ ನನಗೆ ಸಿನಿಮಾಕ್ಕೆ ದುಡ್ಡು ಕೊಡಬೇಕು. ಬೆಳಗ್ಗೆ ಆಗಿರೋ ಹಾಗೆ ಇಲ್ಲದ ಕಾರಣ ಹೇಳಿ ತಪ್ಪಿಸಬೇಡ.
ಮುಸುಕಿನೊಳಗಿಂದ ಪದ್ಮಿನಿ ಗೊಣಗಿದಳು. ಸೀತಮ್ಮ ಮಾತಾಡಲಿಲ್ಲ. ನಾನು ಬೇಡ ಅಂದರೆ ನೀನು ಕೇಳ್ತೀಯಾ ಬಜಾರಿ ಎಂದುಕೊಂಡು ದೀಪ ಹಾರಿಸಿದರು. ಪ್ರಮೋದ್ ತಿಂಡಿಗೆ ಬಂದು ಕುಳಿತವನು ಎದುರು ಮನೆಯ ಕಡೆಗೊಮ್ಮೆ ಕಣ್ಣು ಹಾಯಿಸಿ ಕೇಳಿದ, ಅಮ್ಮ, ನಿನ್ನೆ ಬೆಳಗ್ಗೆ ಪದ್ಮಿನಿ ನಮ್ಮ ಮನೆಗೆ ಬಂದಾಗ ಯಾವ ಕಾರಣಕ್ಕಾದರೂ ನೀನು ಅವಳನ್ನು ಬೈದ್ಯಾ? ಇಲ್ಲವಲ್ಲ, ಮತ್ಯಾಕೆ ಅವಳು ಬಂದೇ ಇಲ್ಲ? ಅಷ್ಟರಲ್ಲಿ ಇಂದುಮತಿ ಒಂದು ಡಬ್ಬಿ ಹಿಡಿದು ಬಂದಳು. ಏನೇ ಅದು ಇಂದು? ತೊಗರಿ ನುಚ್ಚಿನುಂಡೆ ಕೊಡಿಲಿ. ಅವನು ಡಬ್ಬಿ ತೆಗೆದುಕೊಂಡು ತಟ್ಟೆಗೆ ಹಾಕಿಕೊಂಡ. ಇಂದು ಪೂರಿ ಸಾಗು ತಿನ್ನುತ್ತೀಯಾ? ಬೇಡಪ್ಪ, ನಾನು ತಿಂಡಿ ತಿಂದಾಯ್ತು ಎಂದು ಹೊರಗೋಡಿದಳು. ಶಾಸ್ತ್ರಿಗಳ ಮನೆ ಹುಡುಗಿಯರಿಗೆ ಸ್ವಾಭಿಮಾನ ಜಾಸ್ತಿ. ತಾಯಿಯ ಧ್ವನಿಯಲ್ಲಿದ್ದ ವ್ಯಂಗ್ಯ ಅವನಿಗರ್ಥವಾಯಿತು. ತಾನು ಪದ್ಮಿನಿ ಮನೆಯ ತಿಂಡಿಗೆ ಹಂಬಲಿಸುವುದು ತಾಯಿಗಿಷ್ಟವಿಲ್ಲವೆಂದು ಅವನಿಗೆಂದೋ ಅರ್ಥವಾಗಿತ್ತು. ಅವನಿಗೆ ತಟ್ಟೆಯಲ್ಲಿದ್ದ ತಿಂಡಿ ರುಚಿಸಲಿಲ್ಲ. ಪದ್ಮಿನಿ ತರುವ ತಿಂಡಿಗೂ ಇಂದು ತರುವ ತಿಂಡಿಗೂ ಅದೆಷ್ಟು ವ್ಯತ್ಯಾಸ ಎನ್ನಿಸಿತು. ಪ್ರಮೋದ್, ಒಂದು ಮಾತು ಹೇಳಮ್ಮ. ಪದ್ಮಿನಿ ಪುಟ್ಟ ಹುಡುಗಿಯಲ್ಲ. ನೀನು ಅವಳ ಜೊತೆ ಮೊದಲಿನ ಹಾಗೆ ಹುಡುಗಾಟವಾಡಿಕೊಂಡಿರೋದು ಚೆನ್ನಾಗಿರಲ್ಲ. ಅವಳು ಮದುವೆಯಾಗುವ ಹುಡುಗಿ. ಶಾಸ್ತ್ರಿಗಳು ಅವಳಿಗೆ ಗಂಡು ನೋಡ್ತಿದ್ದಾರೆ. ಹಸೆಮಣೆ ಏರುವ ಹುಡುಗಿ ದಿನಕ್ಕೆ 4 ಸಲ ನಮ್ಮನೆಗೆ ಬರ್ತಿದ್ರೆ ಏನು ಚೆನ್ನಾಗಿರುತ್ತೆ. ಅವನು ಮಾತಾಡಲಿಲ್ಲ. ಕಾಲೇಜಿಗೆ ಹೋದರೂ ಅಲ್ಲಿರಲು ಮನಸ್ಸಾಗಲಿಲ್ಲ. ಅವನು ಮನೆಗೆ ಹಿಂದಿರುಗುತ್ತಿದ್ದಾಗ ಅಶೋಕ್ ಎದುರಾದ. ಸಿನಿಮಾಕ್ಕೆ ಬರ್ತೀಯೇನೋ? ಯಾವ ಸಿನಿಮಾ? ಹಮ್ ಆಪ್ಕೆ ಹೈ ಕೌನ್, ಇವತ್ತೇ ಕೊನೆ ದಿನ. ಒಂದು ಕ್ಷಣ ಯೋಚಿಸಿ ಅವನು ಹೇಳಿದ, ನಾನು ಮನೆಗೆ ಹೋಗಿ ಥಿಯೇಟರ್ ಹತ್ತಿರ ಬರ್ತೀನಿ. 3 ಟಿಕೆಟ್ಸ್ ತಗೋ. ಯಾರನ್ನ ಕರ್ಕೊಂಡು ಬರ್ತೀಯಾ? ಪದ್ಮಿನಿನ. ಹಾಗೆ ಮಾಡು. ಪ್ರಮೋದ್ ಅವನ ಕೈಲಿ 100 ರು ಇಟ್ಟು ಮನೆಯತ್ತ ಧಾವಿಸಿದ. ನೇರವಾಗಿ ತನ್ನ ಮನೆಗೆ ಹೋಗದೆ ಎದುರು ಮನೆಗೆ ನುಗ್ಗಿದ. ಪದ್ಮಿನಿ ಎಲ್ಲತ್ತೆ? ಪಕ್ಕದ ಮನೆ ಲತಾ ಜೊತೆ ಸಿನಿಮಾಕ್ಕೆ ಹೋದಳು. ಯಾವ ಸಿನಿಮಾಕ್ಕೆ? ಓ, ಹಿಂದಿ ಸಿನಿಮಾ. ಇವತ್ತೇ ಕಡೆ ದಿನ ಅಂತ ಹಠ ಮಾಡಿ ಹೋದಳು. ಅವನು ಆತುರಾತುರವಾಗಿ ಊಟ ಮಾಡಿಕೊಂಡು ಥಿಯೇಟರ್ಗೆ ಧಾವಿಸಿದ. ಅಶೋಕ್ ಟಿಕೆಟ್ ಕೊಂಡಿದ್ದ. ಎಲ್ಲೋ ನಿನ್ನ ಅಪ್ಸರೆ? ಅವಳು ಇದೇ ಫಿಲಮ್ಗೆ ಫ್ರೆಂಡ್ ಜೊತೆ ಇದ್ದಾಳೆ. ಲತಾ, ಪದ್ಮಿನಿ ಸಿನಿಮಾ ತುಂಬ ಎಂಜಾಯ್ ಮಾಡಿದರು. ಮೋಡಿ ಹಾಕುತ್ತಿದ್ದ ಹಾಡುಗಳಿಗೆ ಮುದ್ದಾಗಿ ಕಾಣುತ್ತಿದ್ದ ಮಾಧುರಿ ದೀಕ್ಷಿತ್ಗೆ ಪದ್ಮಿನಿ ಮನಸೋತಳು. ಸಿನಿಮಾ ಮುಗಿಯುತ್ತಿದ್ದಂತೆ ಲತಾ ಹೇಳಿದಳು, ಇವತ್ತು ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಮಗು ಹುಟ್ಟಿದ ಹಬ್ಬ. ಮನೆಯವರೆಲ್ಲ ಈಗ ಅಲ್ಲಿಗೆ ಬಂದಿದ್ದಾರೆ. ನೀನು ಬಾ, ಹೋಗೋಣ. ನಾನು ಬರಲ್ಲಪ್ಪ, ನೀನು ಹೋಗು ಎಂದಳು ಪದ್ಮಿನಿ. ಲತಾ ಹೆಚ್ಚು ಒತ್ತಾಯಿಸದೆ ತನ್ನ ವೆಹಿಕಲ್ ಹತ್ತಿ ಹೊರಟಳು. ಪದ್ಮಿನಿ ಬಸ್ ಸ್ಟಾಪ್ಗೆ ಹೋಗಬೇಕೆಂದುಕೊಳ್ಳುತ್ತಿದ್ದಾಗ ಪ್ರಮೋದ್, ಪಮ್ಮಿ ಬಾ, ಮನೆಗೆ ಹೋಗೋಣ. ಅವನನ್ನು ನೋಡಿ ಅವಳ ಮುಖ ಅರಳಿತು. ಏನು ನೋಡ್ತಿದ್ದೀಯಾ, ಹತ್ತು. ಬಸ್ನಲ್ಲಿ ಹೋಗೋದ್ಕಿಂತ ಬೈಕ್ನಲ್ಲಿ ಹೋಗೋದೇ ಒಳ್ಳೆಯದೆನಿಸಿತು. ಅವಳು ಹೆಚ್ಚು ಹೇಳಿಸಿಕೊಳ್ಳದೆ ಬೈಕ್ ಹತ್ತಿದಳು. ಪ್ರಮೋದ್ ಹೋಟೆಲ್ ಮುಂದೆ ಬೈಕ್ ನಿಲ್ಲಿಸಿದ. ಬಾ, ತಿಂಡಿ ತಿನ್ನೋಣ. ನನಗೆ ಬೇಡ, ಲೇಟ್ ಆದರೆ ಅಮ್ಮ ಬೈತಾರೆ. ನೀನು ಬಸ್ನಲ್ಲಿ ಹೋಗುವುದಕ್ಕಿಂತ ಬೇಗ ಕರ್ಕೊಂಡು ಹೋಗ್ತೀನಿ. ತಿಂಡಿಗೆ ಆರ್ಡರ್ ಮಾಡಿ ಪ್ರಮೋದ್ ಅವಳತ್ತ ತಿರುಗಿ ಕೇಳಿದ. ಫಿಲಮ್ ಚೆನ್ನಾಗಿತ್ತಾ? ಹ್ಞೂ, ತುಂಬ ಚೆನ್ನಾಗಿತ್ತು. ನೀನು ಫಿಲಮ್ಗೆ ಬಂದಿದ್ಯಾ? ಹ್ಞೂ, ನಿನ್ನನ್ನು ಕರೆದುಕೊಂಡು ಬರೋಣ ಅಂತ ಮನೆ ಹತ್ರ ಹೋಗಿದ್ದೆ. ಆದರೆ ನೀನಿರಲಿಲ್ಲ. ನಾನಿದ್ದಿದ್ರೂ ನಿನ್ನ ಜೊತೆ ಬರ್ತಿರ್ಲಿಲ್ಲ. ಯಾಕೆ? ನಮ್ಮಮ್ಮ ಬೈತಾರೆ. ಪಮ್ಮಿ, ಮದುವೆ ಏನಾದರೂ ಗೊತ್ತಾಯ್ತೇನೆ? ಅವನ ಧ್ವನಿಯಲ್ಲಿ ಆತಂಕವಿತ್ತು. ಇಲ್ಲಪ್ಪ, ನಮ್ಮ ಅಮ್ಮಂಗೆ ಈಗಲೇ ಮದುವೆ ಮುಗಿಸಿ ಕಾಟ ಕಳೆದುಕೊಳ್ಳುವ ಆಸೆ. ನಾನು ಒಪ್ತಾ ಇಲ್ಲ. ನೋಡೋಣ, 1-2 ವರ್ಷ ಅವಳು ಹಾಯಾಗಿರಲಿ ಅಂತಿದ್ದಾರೆ ನಮ್ಮಪ್ಪ. MAಗೆ ಸೇರು. ಮನೇಲಿದ್ದು ಏನು ಮಾಡ್ತೀಯ? ಮುಂದೆ ಓದಿಸೋಕೆ ನಮ್ಮ ತಂದೆಗಾಗಲ್ಲ. ಅದಕ್ಕೆ ಕೆಲಸಕ್ಕೆ ಸೇರೋಣ ಅಂತ ಇದ್ದೇನೆ. ನನಗೆ ಯಾರೇ ಕೆಲಸ ಕೊಡ್ತಾರೆ? ಯಾರಾದರೂ ಪುಣ್ಯಾತ್ಮರು ಕೊಡ್ತಾರೆ. ಕೆಲಸಕ್ಕೆ ಸೇರಬೇಡ, ಮುಂದೆ ಓದು, ನಾನು ಓದಿಸ್ತೀನಿ. ನೀನು ಯಾಕೆ ನನ್ನನ್ನು ಓದಿಸ್ತೀಯಾ? ಪ್ರಶ್ನೆಯ ಬಾಣವೆಸೆದು ಅವಳು ತನ್ನ ಮುಂದೆ ಇದ್ದ ಜಾಮೂನು ತಿನ್ನತೊಡಗಿದಳು. ಅವನು ತಿಂಡಿ ತಿನ್ನುತ್ತಾ ಎದುರಿಗೆ ಕುಳಿತಿದ್ದ ಚೆಲುವೆಯತ್ತ ಕಣ್ಣು ಹಾಯಿಸಿದ. ಬಿಳಿ ಕೆಂಪು ಚುಕ್ಕಿಗಳಿದ್ದ ತಿಳಿ ಹಳದಿ ಸೀರೆಯುಟ್ಟು ಮೊಣಕೈವರೆಗೂ ಬರುವ ಅದೇ ಬಣ್ಣದ ಬ್ಲೌಸ್ ಧರಿಸಿದ್ದಳು ಪದ್ಮಿನಿ. ಅವಳ ಕೊರಳಿನಲ್ಲಿ 2 ಎಳೆಯ ಕೃತಕ ಮುತ್ತಿನ ಹಾರವಿತ್ತು. ಕಿವಿಗಳಲ್ಲಿ ಮುತ್ತಿನ ಸ್ಟಾರ್, ಬಲಗೈನಲ್ಲಿ ದಪ್ಪ ಮುತ್ತಿನ ಬಳೆಯಿತ್ತು. ಆ ಸರಳವಾದ ಅಲಂಕಾರದಲ್ಲೂ ಅವಳು ಮುದ್ದಾಗಿ ಕಾಣುತ್ತಿದ್ದಳು. ಅವಳ ಗುಂಗುರು ಕೂದಲು, ದುಂಬಿ ಕಣ್ಣು, ನೀಳನಾಸಿಕ, ಸುಳಿಗಲ್ಲ,
ಹವಳದ ತುಟಿ, ಕೆನೆ ಹಾಲಿನ ಬಣ್ಣ ಅವಳ ಅಂದ ಹೆಚ್ಚಿಸಿದ್ದವು. ತಕ್ಷಣ ಅವಳ ಕೈ ಹಿಡಿದು, ನಾನು ನಿನ್ನನ್ನು ಮದುವೆ ಆಗ್ತೀನಿ, ಅದಕ್ಕೆ ಓದಿಸ್ತೇನೆ ಎಂದು ಹೇಳಬೇಕೆನ್ನಿಸಿತು. ಆದರೆ ಧೈರ್ಯವಾಗಲಿಲ್ಲ. ಚಿಕ್ಕಂದಿನಿಂದ ಒಟ್ಟಿಗೆ ಬೆಳೆದಿರುವುದರಿಂದ ಅವಳಿಗೆ ನನ್ನಲ್ಲಿ ಸಲಿಗೆ ಇರಬಹುದು. ಅವಳ ಮನಸ್ಸನ್ನು ಅರಿಯದೆ ಮದುವೆಯ ವಿಚಾರ ಮಾತನಾಡುವುದು ಬೇಡ ಎಂದುಕೊಂಡ. ತಿಂಡಿ ತಿಂದು ಮುಗಿದರೂ ಅವನಿಂದ ಉತ್ತರ ಬಾರದಿದ್ದಾಗ ಪದ್ಮಿನಿ ತಲೆ ಕೆಡಿಸಿಕೊಳ್ಳದಿದ್ದರೂ ಒಂದು ಕ್ಷಣ ಮುಖ ಪೆಚ್ಚು ಮಾಡಿಕೊಂಡಳು. ಪಮ್ಮಿ, ನಾನು ನಿನ್ನನ್ನು ಮೆಚ್ಚಿದ್ದೇನೆ. ನಿನ್ನನ್ನು ಮದುವೆಯಾಗ್ತೀನಿ, ಅದಕ್ಕೆ ನಿನ್ನನ್ನು ನಾನು ಓದಿಸ್ತೀನಿ ಎನ್ನಬಾರದಿತ್ತೇ ಎಂದುಕೊಂಡಳು. ಬೈಕ್ ಹತ್ತಿ ಕುಳಿತಾಗ ಅವಳು ಹೇಳಿದಳು, ಪ್ರಮೋದ್, ನನ್ನನ್ನು ಸರ್ಕಲ್ ಹತ್ರನೇ ಇಳಿಸ್ಬಿಡು, ಅಲ್ಲಿಂದ ನಡ್ಕೊಂಡು ಹೋಗ್ತೀನಿ. ಯಾಕೆ? ಅಮ್ಮ ಬೈತಾರೆ. ಅವನಿಗೆ ರೇಗಿತ್ತು. ಇಷ್ಟು ದಿನ ಇಲ್ಲದಿದ್ದ ಅಡೆತಡೆ ಈಗ್ಯಾಕೆ ಅನ್ನಿಸಿತು. ಅವನು ಬೈಕನ್ನು ಸರ್ಕಲ್ನಲ್ಲಿ ನಿಲ್ಲಿಸದೆ ಸೀದಾ ಹೋಗಿ ಅವಳ ಮನೆಯ ಮುಂದೆ ನಿಲ್ಲಿಸಿ ಅವಳ ಜೊತೆ ತಾನು ಇಳಿದು ಒಳಗೆ ಪ್ರವೇಶಿಸಿದ. ಅನ್ನಕ್ಕಿಡುತ್ತಿದ್ದ ಸೀತಮ್ಮ ಮಗಳನ್ನು ನೋಡಿ ಸಿಡುಕುತ್ತಾ ಕೇಳಿದರು, ಲತಾ ಎಲ್ಲಿ? ಅತ್ತೆ, ನಿಮ್ಮ ಮಗಳಿಗೆ ಕೊಂಚನೂ ಬುದ್ಧಿ ಇಲ್ಲ. ನೀವ್ಯಾಕೆ ಅವಳನ್ನು ಲತಾ ಜೊತೆ ಸಿನಿಮಾಕ್ಕೆ ಕಳುಹಿಸಿದ್ರಿ? ನಾನಿವತ್ತು ಇವಳನ್ನು ನೋಡದೆ ಇದ್ದಿದ್ರೆ ಏನಾಗ್ತಿತ್ತೋ ಏನೋ. ಯಾಕಪ್ಪ, ಏನಾಯಿತು? ಲತಾ ಅದ್ಯಾರ್ದೋ ಮನೆಗೆ ಹೊರಟೋದ್ಲು. ಇವಳೊಬ್ಳೆ ಬಸ್ ಸ್ಟಾಪ್ನಲ್ಲಿ ನಿಂತಿದ್ಲು. ಅದ್ಯಾವುದೋ ಮೆರವಣಿಗೆ ಬಂತು. ಕಣ್ಮುಚ್ಚಿ ತೆಗೆಯೋದ್ರಲ್ಲಿ ಗಲಾಟೆ ಶುರುವಾಯಿತು. ಬಸ್ಗಳಿಗೆಲ್ಲ ಕಲ್ಲೆಸೆಯೋಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಫ್ರೆಂಡ್ ಜೊತೆ ಸಿನಿಮಾಕ್ಕೆ ಹೋಗಿ ಬರುತ್ತಿದ್ದಾಗ ಅಕಸ್ಮಾತ್ ಇವಳನ್ನು ನೋಡಿದೆ. ಅಯ್ಯೋ ರಾಮ, ಅದೇನಪ್ಪ ಗಲಾಟೆ? ಯಾರಿಗೊತ್ತು? ಗಲಾಟೆ ಮಾಡುವವರಿಗೆ ಕೆಲವು ಸಲ ತಾವ್ಯಾಕೆ ಗಲಾಟೆ ಮಾಡ್ತಿದ್ದೀವಿ ಅಂತ ಗೊತ್ತಿರಲ್ಲ. ನಿಮ್ಮ ಮಗಳು ಮನೇಲಿ ಹುಲಿ ಥರ ಆಡ್ತಿದ್ದಾಳಲ್ಲ, ಅಲ್ಲಿ ನೋಡಬೇಕಿತ್ತು. ಮುದುರಿ ಮೂಲೆ ಸೇರಿ ಅಳ್ತಾ ನಿಂತಿದ್ರು. ನಾನು ನೋಡಿ ಕರ್ಕೊಂಡು ಬಂದೆ. ಒಳ್ಳೇದಾಯ್ತಪ್ಪ. ಸದ್ಯ ನೀನಿದ್ದಿದ್ದರಿಂದ ಇವಳು ಸುರಕ್ಷಿತವಾಗಿ ಮನೆ ಸೇರುವಂತಾಯಿತು. ಹೃದಯ ತುಂಬಿ ಬಂದು ನುಡಿದರವರು. ಅವನು ಅವಳತ್ತ ನೋಡಿ ಕಣ್ಣು ಮಿಟುಕಿಸಿದ. ಅವಳ ಮುಖದಲ್ಲಿ ನಗೆ ಅರಳಿತು. ಗಾಯತ್ರಿ ದೇವಿ ಬಾಲ್ಕನಿಯಲ್ಲಿ ನಿಂತಿದ್ದವರು ಬೈಕ್ನಲ್ಲಿ ಜೊತೆಯಾಗಿ ಬಂದು ಶಾಸ್ತ್ರಿಗಳ ಮನೆ ಹೊಕ್ಕ ಜೋಡಿಯನ್ನು ನೋಡಿ ಹುಬ್ಬುಗಂಟಿಕ್ಕಿದರು. ಮಗ ಒಳಗೆ ಬಂದೊಡನೆ ಕೇಳಿದ್ದರು, ಯಾಕೋ ನೀನು ಪದ್ಮಿನಿನ ಕಟ್ಕೊಂಡು ತಿರುಗ್ತೀಯಾ? ಅದರಲ್ಲಿ ತಪ್ಪೇನು? ಅವಳ ಜೊತೆ ನಾನು ತಿರುಗೋದು ಹೊಸದೇನಲ್ವಲ್ಲ. ಪ್ರಮೋದ್, ಅವಳು ವಯಸ್ಸಿಗೆ ಬಂದಿರುವ ಹುಡುಗಿ. ನೀನು ಅವಳ ಜೊತೆ ಸುತ್ತಾಡ್ತಿದ್ರೆ ನಾಳೆ ಅವಳನ್ನು ಯಾರು ಮದುವೆ ಆಗ್ತಾರೆ? ಅವರು ಗದರಿದರು. ಯಾಕಾಗಬೇಕು? ನಾನೇ ಆಗ್ತೀನಿ ಬಿಡು ಎಂದ ಅವರ ಸುಪುತ್ರ. ಅವರದೇ ನಗಾರಿಯಾಯಿತು. ಮಗನಿಗೆ ಅವಳಲ್ಲಿ ಅಷ್ಟೊಂದು ಮೆಚ್ಚುಗೆಯೇ? ಕುಬೇರರಾದ ನಾವು ಅಂತಹ ದರಿದ್ರದ ಮನೆಯಿಂದ ಹೆಣ್ಣು ತರುವುದೇ? ಈಗ ಇವನಿನ್ನು ವಿದ್ಯಾರ್ಥಿ, ಈಗಲೇ ಯಾಕೆ ಮದುವೆಯ ಓಡಾಟ ಎಂದುಕೊಂಡರು. ಆದರೆ ಬಾಯಿ ಬಿಟ್ಟು ಆ ಮಾತುಗಳನ್ನು ಹೇಳಲಿಲ್ಲ. ಹೇಳಿದರೂ ಮೊದಲು ಓದು ಮುಗಿಸು, ಆಮೇಲೆ ಮದುವೆಯ ಚಿಂತೆ ಎಂದಷ್ಟೇ. ಪ್ರಮೋದನಿಗೆ ನಗು ಉಕ್ಕಿ ಬಂತು. ಪದ್ಮಿನಿ ಅಮ್ಮನಿಗೆ ಸೀತಮ್ಮನ ಮಗಳಾಗಿ ಪ್ರೀತಿ ಪಾತ್ರಳೆ ಹೊರತು ಸೊಸೆಯಾಗಿ ಅಲ್ಲ. ನಾನು ಮದುವೆಯಾಗೋದಾದರೆ ಅವಳನ್ನೇ ಎಂದು ಈಗಾಗಲೇ ನಿರ್ಧರಿಸಿಯಾಗಿದೆ. ಮೊದಲು ಓದು ಮುಗಿಯಲಿ, ನಂತರ ಮದುವೆ ವಿಚಾರ. ಈಗಲಿಂದಲೇ ಮನೆಯನ್ನೇಕೆ ಕುರುಕ್ಷೇತ್ರ ಮಾಡುವುದು ಎಂದುಕೊಂಡ. ಅವನು ಅಂದು ನಿರಾತಂಕವಾಗಿ ನಿದ್ರಿಸಿದ. ಇನ್ನು 2 ವರ್ಷ ಮದುವೆಯಾಗುವುದಿಲ್ಲ ಅಲ್ಲವೇ? ಆದರೆ ಗಾಯತ್ರಿ ದೇವಿ ಒಂದು ಕ್ಷಣ ಕಣ್ಮುಚ್ಚಲಿಲ್ಲ. ಪದ್ಮಿನಿಯ ಜೊತೆ ಮಗನ ಮದುವೆಯೇ? ಸ್ನೇಹ ಬೇರೆ, ಸಂಬಂಧ ಬೇರೆ. ಪ್ರಮೋದ್ಗೆ ಅವಳು ತಕ್ಕ ಜೋಡಿಯಾಗಿರಬಹುದು. ಆದರೆ ನಮ್ಮ ಅಂತಸ್ತೇನು, ಅವರ ಅಂತಸ್ತೇನು? ಪದ್ಮಿನಿಯನ್ನು ಸೊಸೆ ಮಾಡಿಕೊಂಡರೆ ನಮ್ಮ ಅಂತಸ್ತಿಗೆ ಧಕ್ಕೆ ಬರುವುದಿಲ್ಲವೇ? ಅವರು ನಿದ್ರೆ ಬಾರದೆ ಎದ್ದು ಕುಳಿತು ನೀರು ಕುಡಿದರು. ಅವರ ಮನಸ್ಸು ತನ್ನ ತವರಿನ ಬಗ್ಗೆ ಯೋಚಿಸಿತು. ಗಾಯತ್ರಿ, ನೀನು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರುವವಳು. ಅದೃಷ್ಟವಿತ್ತು. ಶ್ರೀಮಂತ ಕುಟುಂಬದಲ್ಲಿ ಬೆಳೆದೆ ನೀನು. ಕೈ ಹಿಡಿದಾಗ ಗೋವರ್ಧನ್ ಬಳಿ ಏನಿತ್ತು? ನಿನ್ನ ಮಗನಿಗೆ ಆ ಹುಡುಗಿ ಇಷ್ಟ, ಮದುವೆ ನಡೆಸು. ಅವರ ಮನ ಹೇಳಿತು. ಬಡತನದಿಂದ ಬಂದ ನಾನು ಪದ್ಮಿನಿಯನ್ನು ನಮ್ಮ ಮನೆಗೆ ಬೇಡ ಅನ್ನಲು ಅವಳ ಬಡತನ ಒಂದೇ ಕಾರಣವೇ? ಅವರು ತಮ್ಮನ್ನು ಪ್ರಶ್ನಿಸಿಕೊಂಡರು. ಅವರು ಕಣ್ಮುಚ್ಚಿಕೊಂಡು ಪದ್ಮಿನಿಯ ಬಗ್ಗೆ ಯೋಚಿಸಿದರು. ರೂಪಿನಲ್ಲಿ ಅವಳನ್ನು ತೆಗೆದು ಹಾಕುವಂತಿಲ್ಲ. ವಿದ್ಯಾವಂತೆ, ಆದರೆ ಬಡತನವಿದ್ದರೂ
ಅವಳ ಉದ್ದಕ್ಕೂ ಸ್ವಾಭಿಮಾನ ತುಂಬಿತ್ತು. ಅವಳು ಅನ್ಯಾಯ ಸಹಿಸುತ್ತಿರಲಿಲ್ಲ, ಯಾರಿಗೂ ತಲೆಬಾಗುತ್ತಿರಲಿಲ್ಲ. ತನ್ನ ಅಧಿಕಾರಕ್ಕಾಗಿ ಹೋರಾಡುವ ಛಲವಿತ್ತು. ಕೊಂಚ ಅವಮಾನವಾದರೂ ಪ್ರತಿಭಟಿಸುವ ಧೈರ್ಯವಿತ್ತು. ಗಾಯತ್ರಿ ದೇವಿ ತಮ್ಮ ಸೊಸೆಯಾಗುವವರು ತಾವು ಹೇಳಿದಂತೆ ಕೇಳಬೇಕೆಂದು ಬಯಸುತ್ತಿದ್ದರು. ಹೊಸ ಹುಡುಗಿಯಾದರೆ ತಮ್ಮ ಇಚ್ಛೆಗೆ ತಕ್ಕಂತೆ ಪಳಗಿಸಬಹುದೆಂಬ ಆಸೆಯಿತ್ತು. ಜೊತೆಗೆ ಹೊಸ ಬೀಗರಾದರೆ ಒಂದು ರೀತಿಯ ಮರ್ಯಾದೆ, ಅವರು ಶ್ರೀಮಂತರಾದರೆ ಇನ್ನೂ ಮರ್ಯಾದೆ. ಸೀತಮ್ಮ ಒಳ್ಳೆಯ ಹೆಂಗಸರಾದರೂ ತಮ್ಮಿಂದ ಗಾಯತ್ರಿ ಉಪಕೃತಳಾದವಳು ಎಂಬ ಭಾವನೆ ಇಲ್ಲದಿರುತ್ತದೆಯೇ? ಅದರಲ್ಲೂ ಅವರು ಗಾಯತ್ರಿ ನೀನು ತಾನು ಎಂದರೆ ಏನು ಮರ್ಯಾದೆ ಇರುತ್ತದೆ ಎಂಬ ಧೋರಣೆಯೂ ಇತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಮಗನಿಗೆ ಪದ್ಮಿನಿ ಹಾಗೂ ಅವಳ ಮನೆಯವರ ಬಗ್ಗೆ ಇದ್ದ ಪ್ರೀತಿ ವಿಶ್ವಾಸ ಅವರ ಮನಸ್ಸಿನ ಭಾರ ಹೆಚ್ಚಿಸಿತ್ತು. ಪದ್ಮಿನಿ ಎಂದರೆ ಹುಚ್ಚನಂತೆ ಆಡುವ ಮಗ ನಾಳೆ ಮದುವೆಯಾದ ಮೇಲೆ ನನಗೆ ಮರ್ಯಾದೆ ಕೊಡುತ್ತಾನೆಯೇ ಎಂಬ ಅಂಜಿಕೆಯೂ ಇತ್ತು. ಒಟ್ಟಿನಲ್ಲಿ ಪದ್ಮಿನಿ ಸೊಸೆಯಾಗಿ ಬರುವುದು ಅವರಿಗೆ ಕೊಂಚವೂ ಇಷ್ಟವಿರಲಿಲ್ಲ. ಮರುದಿನ ಬೆಳಿಗ್ಗೆ ಮಗ ಕಾಲೇಜ್ಗೆ ಹೋದ ಮೇಲೆ ಗಾಯತ್ರಿ ದೇವಿ ಪದ್ಮಿನಿಗೆ ಹೇಳಿ ಕಳುಹಿಸಿದರು. ಪದ್ಮಿನಿ 11 ಗಂಟೆಯ ಹೊತ್ತಿಗೆ ಬಂದಳು. ಏನತ್ತೆ, ಕುತ್ಕೋ, ನಿನ್ನ ಹತ್ತಿರ ಕೊಂಚ ಮಾತಾಡಬೇಕು. ಅವಳು ವಿಧೇಯ ವಿದ್ಯಾರ್ಥಿನಿಯಂತೆ ಅವರ ಮುಂದೆ ಕುಳಿತಳು. ಪದ್ಮಿನಿ, ಒಂದಾನೊಂದು ಕಾಲದಲ್ಲಿ ನಾವು ನಿಮ್ಮ ಮನೆಯವರು ತುಂಬ ಸ್ನೇಹಿತರಾಗಿದ್ದೆವು. ನಿಮ್ಮ ತಾಯಿ ನನ್ನನ್ನು ಒಡಹುಟ್ಟಿದವರಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದರು. ನಮ್ಮ ಅದೃಷ್ಟ ಚೆನ್ನಾಗಿದ್ದರಿಂದ ನಾವು ಶ್ರೀಮಂತರಾದೆವು. ಆಗಲೇ ನನಗೆ ಕಾಯಿಲೆ ಶುರುವಾಯಿತು. ನನ್ನನ್ನು ನೋಡಿಕೊಳ್ಳಲು ಅನ್ನುವ ಉದ್ದೇಶದಿಂದಲೇ ನಿಮ್ಮ ತಂದೆ ತಾಯಿಯನ್ನು ನಮ್ಮ ಮನೆ ಹತ್ತಿರ ಕರೆದುಕೊಂಡು ಬಂದೆವು. ಪದ್ಮಿನಿ ಮಾತಾಡಲಿಲ್ಲ. ನನಗೆ ಗೊತ್ತಿರುವ ವಿಚಾರವನ್ನು ಇವರ್ಯಾಕೆ ಹೇಳುತ್ತಿದ್ದಾರೆ ಎಂದುಕೊಂಡಳು. ನೀನಾಗ ಸಣ್ಣ ಮಗು. ನಾನು ನಿನ್ನನ್ನು ಮಗಳ ತರಹ ನೋಡಿಕೊಂಡೆ. ನೀನಾಗಿ ನೀನೇ ಬಂದು ನನ್ನ ಹತ್ತಿರ ಕೂರುತ್ತಿದ್ದೆ. ಮನೆ ತುಂಬ ಓಡಾಡ್ತಿದ್ದೆ. ಹೆಣ್ಣು ಮಕ್ಕಳಿಲ್ಲದ ನನಗೆ ನೀನೇ ಮಗಳಾದೆ. ನಾನು ಕಾಯಿಲೆ ಬಿದ್ದ ಮೇಲೆ ನಿನ್ನ ಕೈಲಿ ಮಗಳ ತರಹ ಸೇವೆ ಮಾಡಿಸಿಕೊಂಡೆ. ನೀನು ಈ ಮನೆ ಮಗಳು, ಸೊಸೆಯಾಗಕ್ಕೆ ಪ್ರಯತ್ನಿಸಬೇಡ. ಅತ್ತೆ ಮಿನಿ, ನನಗೆ ನಿನ್ನನ್ನು ಸೊಸೆ ಮಾಡ್ಕೊಳ್ಳೋದಕ್ಕೆ ಕೊಂಚನೂ ಇಷ್ಟವಿಲ್ಲ. ನಮ್ಮ ಬಿಸ್ನೆಸ್ ಈಗ ಅಷ್ಟು ಚೆನ್ನಾಗಿ ನಡೆಯುತ್ತಿಲ್ಲ. ಆದ್ದರಿಂದ ನಮ್ಮ ಬಿಸ್ನೆಸ್ಗೆ ಸಹಾಯ ಮಾಡುವ ದೊಡ್ಡ ಮನುಷ್ಯರ ಮನೆಯ ಹುಡುಗಿನ ತರಬೇಕು ಅಂತ ನನಗಾಸೆ. ಆದರೆ ನೀನು ಅದಕ್ಕೆ ಅಡ್ಡಿಯಾಗಿದ್ದೀಯ. ಅತ್ತೆ, ನಾನಾಗಲಿ ಪ್ರಮೋದ್ ಆಗಲಿ ಮದುವೆ ವಿಚಾರ ಮಾತಾಡಿಲ್ಲ. ಅಥವಾ ನಾನು ನಿಮ್ಮ ಮುಂದೆ ಬಂದು ನಿಂತು ನನ್ನನ್ನು ಸೊಸೆ ಮಾಡ್ಕೊಳ್ಳಿ ಅಂತ ಬೇಡ್ಕೋತಿಲ್ಲ. ನೀನು ಒಳ್ಳೆಯ ಸ್ನೇಹಿತರು. ಒಂದು ವಯಸ್ಸು ಮುಟ್ಟುವವರೆಗೂ ಗಂಡು ಹೆಣ್ಣುಗಳ ನಡುವೆ ಸ್ನೇಹ ಚೆನ್ನಾಗಿರುತ್ತೆ. ಪದ್ಮಿನಿ, ನೀನೀಗ ದೊಡ್ಡ ಹುಡುಗಿ, ಅವನಿಂದ ದೂರ ಇರು. ನಾನಾಗಿ ನಾನೇ ಮೇಲೆ ಬಿದ್ದು ಅವನನ್ನು ಮಾತಾಡಿಸ್ತಿಲ್ಲ. ನೀನು ನಮ್ಮನೆಗೆ ಪದೇ ಪದೇ ಬರ್ತಿದ್ರೆ ನಿಮ್ಮ ಸ್ನೇಹ ಮುಂದುವರಿಯುತ್ತಾ ಹೋಗುತ್ತದೆ. ಆದ್ದರಿಂದ ನೀನು ಇವತ್ತಿನಿಂದ ಅವನಿರುವಾಗ ನಮ್ಮನೆಗೆ ಬರಬೇಡ. ಅವನ ಜೊತೆ ಎಲ್ಲ ಸುತ್ತಾಡಬೇಡ. ನಿನ್ನೆ ಸಾಯಂಕಾಲ ಕೂಡ ನೀವಿಬ್ಬರು ಒಟ್ಟಿಗೆ ಬಂದ್ರಿ. ಆಗಲಿ ಅತ್ತೆ, ನಾನು ಇನ್ಮೇಲೆ ನಿಮ್ಮನೆಗೆ ಬರಲ್ಲ. ಪದ್ಮಿನಿ ಅವರ ಉತ್ತರಕ್ಕೂ ಕಾಯದೆ ಹೊರಗೆ ಬಂದಳು. ಅಪ್ರಯತ್ನವಾಗಿ ಕಣ್ಣೀರು ಸುರಿಯಿತು. 1 ವಾರ ಕಳೆಯಿತು. ಪದ್ಮಿನಿ ಅವರ ಮನೆಯ ಕಡೆ ಸುಳಿಯಲಿಲ್ಲ. ಪ್ರಮೋದ್ ಅವಳನ್ನು ಕಾಣದೆ ಚಡಪಡಿಸತೊಡಗಿದ. ತಾಯಿಯಿಂದ ಸರಿಯಾದ ಉತ್ತರ ಸಿಗಲಿಲ್ಲ. ಪದ್ಮಿನಿಯ ಮನೆಗೆ 4-5 ಬಾರಿ ಹೋಗಿ ವಿಚಾರಿಸಿದ. ಪ್ರತಿ ಸಲವೂ ಸೀತಮ್ಮ ಒಂದೇ ಉತ್ತರ ಕೊಟ್ಟರು. ಪದ್ಮಿನಿ ಮನೆಯಲ್ಲಿಲ್ಲ, ಹೊರಗೆ ಹೋಗಿದ್ದಾಳೆ. ಗಾಯತ್ರಿ ದೇವಿ ಕೂಗಾಡಿದರು. ಮಗನ ಚಡಪಡಿಕೆ ಕಂಡು, ನಿನಗೇನೋ ಆಗಿದೆ. ಅವಳು ಮನೆಗೆ ಬರದಿದ್ರೆ ನಿನ್ಗೇನು ನಷ್ಟ? ಓದು ಮುಗಿಯುವವರೆಗೂ ಅವಳಿಗೆ ನಮ್ಮ ಸಹಾಯ ಬೇಕಿತ್ತು. ಈಗ ಯಾಕೆ ಬೇಕು ಹೇಳು? ಈಗಂತೂ ಈ ಕಡೆ ತಿರುಗಿಯೂ ನೋಡಲ್ಲ. ನೀನಾಗಿ ನೀನೇ ಯಾಕೆ ಹುಡ್ಕೊಂಡೋಗ್ತೀಯ? ಓದು ಮುಗಿಸುವ ಕಡೆ ಗಮನ ಕೊಡು. ಪ್ರಮೋದ್ ಮಾತಾಡಲಿಲ್ಲ. ತಾಯಿ ಹೇಳಿದ್ದರಲ್ಲಿ ಸತ್ಯಾಂಶವಿಲ್ಲ. ಪದ್ಮಿನಿ ನಮ್ಮ ಮನೆಗೆ ಬರದೇ ಇರುವುದಕ್ಕೆ ಅಮ್ಮನೇ ಕಾರಣವಿರಬಹುದು ಎನ್ನಿಸಿತು. ಒಂದು ದಿನ ಬೆಳಗ್ಗೆ 6 ಗಂಟೆಗೆ ಎದ್ದು ಹೊರಗೆ ಬಂದ. ಪದ್ಮಿನಿ ಮನೆಯ ಮುಂದೆ ರಂಗವಲ್ಲಿ ಇಡುತ್ತಿದ್ದಳು. ಅವನು ತಮ್ಮ ತೋಟದಿಂದ ಕೆಂಪು ಗುಲಾಬಿಯೊಂದನ್ನು ಕಿತ್ತು ತಂದು ಅವಳ ಮುಂದೆ ನಿಂತ. ತಗೋ ಪಮ್ಮಿ. ಅವಳು ತಲೆ ಎತ್ತಿದಳು. ಅವನನ್ನು ನೋಡಿ ಅವಳ ಕಣ್ಣುಗಳು ಮಿಂಚಿದವು. ಅವಳು ಹೂವಿಗಾಗಿ ಕೈ ಚಾಚಿದಳು. ಸಂಚಿಕೆ ಮುಂದುವರಿಯುತ್ತದೆ, ನಿರೀಕ್ಷಿಸಿ.